ವೆಲ್ಕಮ್ ಟು ಬಸವೈಟೆ ಮ್ಯಾನಿ ಚಾನಲ್. ಇವತ್ತಿನ ಕಂಪ್ಯೂಟರ್ ನೆಟ್ವರ್ಕ್ ಕಾನ್ಸೆಪ್ಟ್ ಅಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲಿ ನೆಟ್ವರ್ಕ್ ಕೊಡೋಕೆ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಸಿಸ್ಟಮ್ಗೆ ನೆಟ್ವರ್ಕ್ ಕೊಡೋಕೆ ಯಾವ್ಯಾವ ಕಾಂಪೊನೆಂಟ್ ನ ಬಳಸ್ತೀವಿ ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಫಸ್ಟ್ ಕಂಪ್ಯೂಟರ್ ನೆಟ್ವರ್ಕ್ ಕಾಂಪೊನೆಂಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಕಂಪ್ಯೂಟರ್ ನೆಟ್ವರ್ಕ್ ಕಾಂಪೊನೆಂಟ್ಸ್ ಕಂಪೇರ್ಸ್ ಬೋತ್ ಫಿಸಿಕಲ್ ಪಾರ್ಟ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್ ಪಾರ್ಟ್. ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲಿ ಒಂದು ಅಥವಾ ಫಿಸಿಕಲ್ ಸಾಫ್ಟ್ವೇರ್ ಎರಡೂ ಸೇರಿ ಕಾಂಪೊನೆಂಟ್ಸ್ ಅಂತ ಈ ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲಿ ಕರಿತೀವಿ. ಇಟ್ ರಿಕ್ವೈರ್ಸ್ ಇನ್ಸ್ಟಾಲಿಂಗ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಬೋತ್ ಆರ್ಗನೈಸೇಷನ್ ಆಸ್ ವೆಲ್ ಆಸ್ ಹೋಮ್. ಈ ಫಿಸಿಕಲ್ ಮತ್ತೆ ಸಾಫ್ಟ್ವೇರ್, ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಎರಡು ಜೊತೆಗೆ ಕಂಪೇರ್ಸ್ ಅಥವಾ ಕಾಂಬಿನೇಷನ್ ಕನ್ಸಿಸ್ಟ್ ಆದಾಗ ಮಾತ್ರ ಕಂಪ್ಯೂಟರ್ ನೆಟ್ವರ್ಕ್ ಆಗಕ್ಕೆ ಸಾಧ್ಯ. ಇದು ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಅಲ್ಲಿ ಇರಲಿ ಅಥವಾ ಆರ್ಗನೈಸೇಷನ್ ಅಲ್ಲಿ ಇರಲಿ, ಸ್ಮಾಲ್ ಸ್ಕೇಲ್ ಅಥವಾ ಲಾರ್ಜ್ ಸ್ಕೇಲ್ ಎಲ್ಲೇ ಆದ್ರೂ ಇವು ಎರಡನ್ನ ಕಾಂಬಿನೇಷನ್ ಮಾಡಿದಾಗೆ ಕಂಪ್ಯೂಟರ್ ನೆಟ್ವರ್ಕ್ ಆಗೋಕ್ಕೆ ಸಾಧ್ಯ. ಅದು ಆರ್ಗನೈಸೇಷನ್ ಅಲ್ಲಿ ಆಗಿರಲಿ ಅಥವಾ ಮನೆಯಲ್ಲಿ ಆಗಿರಲಿ, ಎರಡು ಕಂಪಲ್ಸರಿ ಆಗಿ ನೆಟ್ವರ್ಕ್ ಕಾಂಪೊನೆಂಟ್ಸ್ ಇದ್ದಾಗ ಮಾತ್ರ ನೆಟ್ವರ್ಕ್ ಪ್ರೊಡ್ಯೂಸ್ ಆಗೋಕ್ಕೆ ಸಾಧ್ಯ. ದ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಆರ್ ದ ಸರ್ವರ್ಸ್, ಕ್ಲೈಂಟ್ಸ್, ಪೀರ್, ಟ್ರಾನ್ಸ್ಮಿಷನ್ ಮೀಡಿಯಂ ಅಂಡ್ ಕನೆಕ್ಟಿಂಗ್ ಡಿವೈಸಸ್. ಈ ಹಾರ್ಡ್ವೇರ್ ಅಥವಾ ಫಿಸಿಕಲ್ ಕಾಂಪೊನೆಂಟ್ಸ್ ಯಾವ್ಯಾವ ಅಂದ್ರೆ ಸರ್ವರ್ ಮೇನ್, ಸರ್ವರ್, ಕ್ಲೈಂಟ್ ಅಥವಾ ಪೀರ್ ಅಥವಾ ಕಂಪ್ಯೂಟರ್ ಅಥವಾ ಸಿಸ್ಟಮ್ ಅಂತ ಕರೀತಾರೆ. ಟ್ರಾನ್ಸ್ಮಿಷನ್ ಮೀಡಿಯಂ ಅಥವಾ ವೈರ್ಸ್ ಅಂತ ಕರಿಬಹುದು. ಟ್ರಾನ್ಸ್ಮಿಷನ್ ಮೀಡಿಯಂ ಅಂದ್ರೆ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ನೆಟ್ವರ್ಕ್ ಟ್ರಾನ್ಸ್ಮಿಟ್ ಆಗ್ಬೇಕು ಅಥವಾ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಈ ಮೀಡಿಯಂ ಅಥವಾ ಮೀಡಿಯಾ ಇರಲೇಬೇಕು. ಅಂಡ್ ಕನೆಕ್ಟಿಂಗ್ ಡಿವೈಸಸ್ ರಿಲೇಟಿಂಗ್ ದಟ್ ಆಕ್ಸೆಸರೀಸ್. ದ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಆರ್ ಆಪರೇಟಿಂಗ್ ಸಿಸ್ಟಮ್ ಆಸ್ ವೆಲ್ ಆಸ್ ಆಪರೇಟಿಂಗ್ ಸಿಸ್ಟಮ್ ಪ್ರೋಟೋಕಾಲ್ಸ್. ಈ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಅಲ್ಲಿ ಮೇನ್ ಆಗಿ ಬರೋದು ಸರ್ವರ್ ಮತ್ತೆ ಸರ್ವರ್ ರಿಲೇಟೆಡ್ ಕ್ಲೈಂಟ್ಸ್, ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಮೀಡಿಯಮ್ಸ್ ಬರ್ತವೆ ಮತ್ತೆ ಅದ್ರ ರಿಲೇಟೆಡ್ ಕನೆಕ್ಟಿಂಗ್ ಡಿವೈಸಸ್ ಬೇಕು. ಸಾಫ್ಟ್ವೇರ್ ಅಲ್ಲಿ ಬಂದಾಗ OS ಅಥವಾ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಆಪರೇಟಿಂಗ್ ಸಿಸ್ಟಮ್ ಪ್ರೋಟೋಕಾಲ್ಸ್ ಅಥವಾ ರೂಲ್ಸ್ ಕಂಪಲ್ಸರಿ ಇರಬೇಕು. ನೆಕ್ಸ್ಟ್ ದ ಫಾಲೋವಿಂಗ್ ಫಿಗರ್ ಶೋಸ್ ಅ ನೆಟ್ವರ್ಕ್ ಅಲಾಂಗ್ ವಿತ್ ಇಟ್ಸ್ ಕಾಂಪೊನೆಂಟ್ಸ್. ಇವೆಲ್ಲ ರಿಲೇಟೆಡ್ ನೆಟ್ವರ್ಕ್ ಕಾಂಪೊನೆಂಟ್ಸ್ ಹೈಲೈಟ್ ಮಾಡಿರೋದು, ಅಂಡರ್ಲೈನ್ ಮಾಡಿರೋವೆಲ್ಲ ನೆಟ್ವರ್ಕ್ ಕಾಂಪೊನೆಂಟ್ಸ್. ರೂಟರ್, ಟ್ರಾನ್ಸ್ಮಿಷನ್ ಮೀಡಿಯಾ, ಬ್ರಿಡ್ಜ್, ಹಬ್, ಸರ್ವರ್, ರಿಪೀಟರ್ ಇವೆಲ್ಲ ನೆಟ್ವರ್ಕಿಗೆ ಕಾಂಪೊನೆಂಟ್ಸ್. ನೆಟ್ವರ್ಕ್ನ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ನೆಟ್ವರ್ಕ್ ಕೊಡಬೇಕಾದ್ರೆ ಇವೆಲ್ಲ ಇಂಟರ್ಮೀಡಿಯೇಟ್ ಆಗಿ ವರ್ಕ್ ಮಾಡುತ್ತೆ. ಇವೆಲ್ಲ ಕಾಂಪೊನೆಂಟ್ಸ್. ಫಸ್ಟ್ ಒನ್ ರೂಟರ್. ಟ್ರಾನ್ಸ್ಮಿಷನ್ ಮೀಡಿಯಾ ಅಂದ್ರೆ ರಿಲೇಟೆಡ್ ವೈರ್ಸ್ಗೆ ಟ್ರಾನ್ಸ್ಮಿಷನ್ ಮೀಡಿಯಾಸ್, ವೈರ್ಸ್ ಇದೆಲ್ಲ ಇವಕ್ಕೆ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತೀವಿ. ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಬೇಕು ಡೇಟಾ ಅಥವಾ ಫೈಲ್ಸ್, ಫೋಲ್ಡರ್ಸ್ ಟ್ರಾನ್ಸ್ಫರ್ ಆಗಬೇಕಂದ್ರೆ ಟ್ರಾನ್ಸ್ಮಿಷನ್ ಮೀಡಿಯಾ ಅಥವಾ ಕೇಬಲ್ಸ್ ಆಗಿರ್ಬೋದು. ನೆಕ್ಸ್ಟ್ ಬ್ರಿಡ್ಜ್, ಇದನ್ನ ಬ್ರಿಡ್ಜ್ ಅಂತಾರೆ. ಇದು ಹಬ್, ಇದು ಸರ್ವರ್, ನೆಕ್ಸ್ಟ್ ಇದು ರಿಪೀಟರ್. ಹಾರ್ಡ್ವೇರ್ ಕಾಂಪೊನೆಂಟ್ಸ್ ನೋಡೋಣ. ಫಸ್ಟ್ ಒನ್ ಸರ್ವರ್ಸ್ ಆರ್ ಹೈ ಕಾನ್ಫಿಗರೇಷನ್ ಕಂಪ್ಯೂಟರ್ಸ್ ದಟ್ ಮ್ಯಾನೇಜ್ ದ ರಿಸೋರ್ಸ್ ಆಫ್ ದ ನೆಟ್ವರ್ಕ್. ಸರ್ವರ್ಸ್ ಇದ್ದಾಗ ಮಾತ್ರ ಕ್ಲೈಂಟ್ಸ್ ವರ್ಕ್ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಸರ್ವರ್ಸ್ ಇಲ್ಲಾಂದ್ರೆ ಯಾವುದೇ ಕ್ಲೈಂಟ್ಸ್ ವರ್ಕ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ಮೇನ್ ಹಬ್ ಅಥವಾ ಸ್ಟೋರೇಜ್ ಕೆಪಾಸಿಟಿ ಸರ್ವರ್ಸ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಕ್ಲೈಂಟ್ ಸರ್ವರ್ ಇದ್ದಾಗ ಮಾತ್ರ ಕ್ಲೈಂಟ್ ಸುಲಭವಾಗಿ ಅದರದ್ದು ಕೆಲಸ ಮಾಡ್ಕೊಳ್ಳುತ್ತೆ. ದ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಟಿಪಿಕಲಿ ಇನ್ಸ್ಟಾಲ್ಡ್ ಇನ್ ದ ಸರ್ವರ್ ಅಂಡ್ ಶುಡ್ ಗಿವ್ ಯೂಸರ್ ಆಕ್ಸೆಸಸ್ ಟು ದ ನೆಟ್ವರ್ಕ್ ರಿಸೋರ್ಸಸ್. ನಾವು ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡಿರ್ಬೇಕು. ಸರ್ವರ್ ರಿಲೇಟೆಡ್ ಕೋಡ್ ಇನ್ಸ್ಟಾಲ್ ಆದಾಗ ನೆಟ್ವರ್ಕ್ ರಿಸೋರ್ಸಸ್ನ ಆಕ್ಸೆಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ಸರ್ವರ್ ಆದಮೇಲೆ ಕ್ಲೈಂಟ್ಸ್ ಆರ್ ದ ಕಂಪ್ಯೂಟರ್ಸ್ ದಟ್ ರಿಕ್ವೆಸ್ಟ್ ಆ್ಯಂಡ್ ರಿಸೀವ್ ದ ಸರ್ವಿಸಸ್. ಕ್ಲೈಂಟ್ಸ್ ಏನು ಮಾಡುತ್ತೆ, ಸರ್ವರ್ಗೆ ರಿಕ್ವೆಸ್ಟ್ ಕಳಿಸುತ್ತೆ. ಯೂಸರಿಂದ ತೊಗೊಂಡಿರೋ ರಿಕ್ವೆಸ್ಟ್ನ ಸರ್ವರ್ಗೆ ಕಳಿಸಿ ಆ ರಿಸೀವ್ಡ್ ಸರ್ವಿಸಸ್ನ ರಿಸೀವ್ ಮಾಡ್ಕೊಳುತ್ತೆ ಫ್ರಮ್ ದ ಸರ್ವರ್ ಟು ಆಕ್ಸೆಸ್ ಆ್ಯಂಡ್ ಯೂಸ್ ದ ನೆಟ್ವರ್ಕ್ ರಿಸೋರ್ಸಸ್. ಸರ್ವರಿಂದ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದು ಕ್ಲೈಂಟ್ಸ್ ಅಲ್ಲಿ ಯೂಸರ್ ಫೀಡ್ ಮಾಡಿದಾಗ ಅಂದರೆ ಇನ್ಪುಟ್ ಕೊಟ್ಟಾಗ ಕ್ಲೈಂಟ್ ಸರ್ವರ್ಗೆ ಇನ್ಪುಟ್ ಕೊಡ್ತಾನೆ, ಸರ್ವರ್ ಔಟ್ಪುಟ್ ಆಗಿ ಕ್ಲೈಂಟಿಗೆ ಕೊಡ್ತಾನೆ, ಕ್ಲೈಂಟ್ ಯೂಸರ್ಗೆ ಔಟ್ಪುಟ್ ತೋರಿಸ್ತಾನೆ. ಅದೇ ಹೇಳಿದಾಗೆ ನೆಟ್ವರ್ಕ್ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಯೂಸಿಂಗ್ ಟ್ರಾನ್ಸ್ಮಿಷನ್ ಮೀಡಿಯಾ ಮತ್ತು ಹಾರ್ಡ್ವೇರ್ ಕಾಂಪೊನೆಂಟ್, ಸಾಫ್ಟ್ವೇರ್ ಕಾಂಪೊನೆಂಟ್ನ ಯೂಸ್ ಮಾಡಿಕೊಂಡು ಕ್ಲೈಂಟ್ಸ್ ತನ್ನ ಕೆಲಸ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಒನ್ ಟ್ರಾನ್ಸ್ಮಿಷನ್ ಮೀಡಿಯಾ ಆರ್ ದ ಚಾನಲ್ಸ್ ಆರ್ ವೈರ್ಸ್ ಥ್ರೂ ವಿಚ್ ಡೇಟಾ ಇಸ್ transferred from the one devices to another devices in a network. ಅದೇ ಹೇಳಿದಾಗೆ ಟ್ರಾನ್ಸ್ಮಿಷನ್ ಮೀಡಿಯಾಗೆ ಕೇಬಲ್ಸ್ ಅನ್ಬೋದು, ವೈರ್ಸ್ ಅನ್ಬೋದು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಡೇಟಾನ ಟ್ರಾನ್ಸ್ಫರ್ ಮಾಡೋಕ್ಕೆ ಈ ಟ್ರಾನ್ಸ್ಮಿಷನ್ ಮೀಡಿಯಾ
ಸಪೋರ್ಟ್ ಆಗುತ್ತೆ, ಬ್ರಿಡ್ಜ್ ಥರ ಇದು ಹೆಲ್ಪ್ ಮಾಡುತ್ತೆ. ಟ್ರಾನ್ಸ್ಮಿಷನ್ ಮೀಡಿಯಾ ಮೇ ಬಿ ಗೈಡೆಡ್ ಮೀಡಿಯಾ ಲೈಕ್ ಕೋಆಕ್ಸಿಯಲ್ ಕೇಬಲ್, ಫೈಬರ್ ಆಪ್ಟಿಕ್ ಕೇಬಲ್ಸ್ ಎಕ್ಸೆಟ್ರಾ. ಪ್ರೀವಿಯಸ್ ವಿಡಿಯೋದಲ್ಲಿ ಮೀಡಿಯಾಸ್ ರಿಲೇಟೆಡ್, ಕೇಬಲ್ಸ್ ರಿಲೇಟೆಡ್ ಕೇಬಲ್ಸ್ನ ನೋಡಿದ್ವಿ. ಅವನ್ನೂ ಯೂಸ್ ಮಾಡ್ಕೋಬೋದು. ಯಾವ್ಯಾವು ಕೋಆಕ್ಸಿಯಲ್ ಕೇಬಲ್, ಫೈಬರ್ ಆಪ್ಟಿಕ್ ರಿಲೇಟೆಡ್ ಕೇಬಲ್ಸ್ನ ಯೂಸ್ ಮಾಡಿಕೊಂಡು ನಾವು ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು ಒಂದು ಡಿವೈಸಸ್ಸಿಂದ ಇನ್ನೊಂದು ಡಿವೈಸಸ್ಗೆ. ನೆಕ್ಸ್ಟ್ ಒನ್ ಕನೆಕ್ಟಿಂಗ್ ಡಿವೈಸಸ್. ಹಾರ್ಡ್ವೇರ್ ಕಾಂಪೊನೆಂಟಲ್ಲಿ ಕನೆಕ್ಟಿಂಗ್ ಡಿವೈಸಸ್ ಏನು? ಕನೆಕ್ಟಿಂಗ್ ಡಿವೈಸಸ್ ಆ್ಯಕ್ಟ್ ಆಸ್ ಎ ಮಿಡಲ್ ವೇರ್ ಬಿಟ್ವೀನ್ ನೆಟ್ವರ್ಕ್ ಆ್ಯಂಡ್ ಕಂಪ್ಯೂಟರ್. ಇದು ಬ್ರಿಡ್ಜ್ ಅಥವಾ ಇಂಟರ್ಮೀಡಿಯೇಟ್ ಆಗಿ ನೆಟ್ವರ್ಕು ಮತ್ತು ಕಂಪ್ಯೂಟರ್ ನಡುವೆ ಇದು ಕೆಲಸ ಮಾಡುತ್ತೆ. ಬೈ ಬೈಂಡಿಂಗ್ ದ ನೆಟ್ವರ್ಕ್ ಮೀಡಿಯಾ ಟುಗೆದರ್. ಸಮ್ ಆಫ್ ದ ಕಾಮನ್ ಕನೆಕ್ಟಿಂಗ್ ಡಿವೈಸಸ್, ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡೋ ಕನೆಕ್ಟಿಂಗ್ ಡಿವೈಸಸ್, ನೆಟ್ವರ್ಕ್ನ ಕನೆಕ್ಟ್ ಮಾಡೋಕ್ಕೆ ಕನೆಕ್ಟಿಂಗ್ ಡಿವೈಸಸ್ ಯಾವ್ಯಾವು ಅಂದರೆ ರೂಟರ್ಸ್, ಬ್ರಿಡ್ಜಸ್, ಹಬ್ಸ್ ಅಥವಾ ಹೋಸ್ಟ್, ರಿಪೀಟರ್ಸ್, ಗೇಟ್ವೇಸ್ ಅಥವಾ ಇನ್ನೊಂದು ಸ್ವಿಚಸ್. 6 ಕನೆಕ್ಟಿಂಗ್ ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡೋ ಕಾಮನ್ ಕನೆಕ್ಟಿಂಗ್ ಡಿವೈಸಸ್ 6 ಇದಾವೆ. ರೂಟರ್ಸ್, ಬ್ರಿಡ್ಜಸ್, ಹಬ್ಸ್, ರಿಪೀಟರ್ಸ್, ಗೇಟ್ವೇಸ್, ಸ್ವಿಚಸ್. ಇವೆಲ್ಲ ಹಾರ್ಡ್ವೇರಲ್ಲಿ ಕನೆಕ್ಟಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದಿಷ್ಟು ಹಾರ್ಡ್ವೇರ್ ನೋಡಿದ್ವಿ. ಇವಾಗ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ನ ನೋಡೋಣ. ಸಾಫ್ಟ್ವೇರ್ ಕಾಂಪೊನೆಂಟ್ಸಲ್ಲಿ ನೆಟ್ವರ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ನೆಟ್ವರ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ಈಸ್ ಟಿಪಿಕಲಿ ಇನ್ಸ್ಟಾಲ್ಡ್ ಇನ್ ದೇ ಸರ್ವರ್ ಆ್ಯಂಡ್ ಫೆಸಿಲಿಟೇಟ್ ವರ್ಕ್ ಸ್ಟೇಷನ್ಸ್ ಇನ್ ಎ ನೆಟ್ವರ್ಕ್ ಟು ಶೇರ್ ಫೈಲ್ಸ್, ಡಾಟಾಬೇಸ್, ಫೋಲ್ಡರ್ಸ್, ಅಪ್ಲಿಕೇಶನ್, ಪ್ರಿಂಟರ್ಸ್ ಎಕ್ಸೆಟ್ರಾ. ಈ ಸಾಫ್ಟ್ವೇರ್ ಕಾಂಪೊನೆಂಟ್ಸಲ್ಲಿ ನೆಟ್ವರ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಬರುತ್ತೆ. ಈ ನೆಟ್ವರ್ಕಿಂಗ್ OS ಏನು ಮಾಡುತ್ತೆ ಅಂದರೆ ಆಲ್ರೆಡಿ ಟಿಪಿಕಲಿ ಇನ್ಸ್ಟಾಲ್ ಆಗಿರಬೇಕು ಸರ್ವರಲ್ಲಿ ಇನ್ಸ್ಟಾಲ್ ಆದಮೇಲೆ ಇನ್ನು ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ನಾವು ಫೈಲ್ನ ಶೇರ್ ಮಾಡೋದಾಗಿರಲಿ ಅಥವಾ ಡೇಟಾಬೇಸ್ನಾಗಿರಲಿ, ನಮ್ಮ ಇನ್ಸ್ಟಿಟ್ಯೂಟ್ನ ಫೈಲ್ಸು, ಫೋಲ್ಡರ್ಸು, ಇನ್ಫಾರ್ಮೇಷನು, ಅಪ್ಲಿಕೇಶನು, ಪ್ರಿಂಟರ್ನೂ ಶೇರ್ ಮಾಡ್ಬೋದು ಯೂಸಿಂಗ್ ನೆಟ್ವರ್ಕಿಂಗ್ ಆಪರೇಟಿಂಗ್ ಸಿಸ್ಟಮಲ್ಲಿ. ನೆಕ್ಸ್ಟ್ ಒನ್ ಪ್ರೋಟೋಕಾಲ್ ಸೂಟ್. ಎ ಪ್ರೋಟೋಕಾಲ್ ಇಸ್ ದ ರೂಲ್ ಆರ್ ಅ ಗೈಡ್ಲೈನ್ಸ್. ಪ್ರೋಟೋಕಾಲ್ ಅಂದರೆ ಮೇಡಪ್ ಆಫ್ ರೂಲ್ಸ್ ಇರುತ್ತೆ. ನೆಕ್ಸ್ಟ್ ಅದರ ರೂಲ್ಸ್ನ ಗೈಡ್ಲೈನ್ಸ್ ಅಂತಲೂ ಹೇಳ್ಬೋದು. ಫಾಲೋ ಅಪ್ ಮಾಡಬೇಕು, ಅದು ಸಿಸ್ಟಮ್ ಸಾಫ್ಟ್ವೇರ್ ಮಾಡುತ್ತೆ. ಪ್ರೋಟೋಕಾಲ್ ಇಸ್ ಎ ರೂಲ್ ಆರ್ ಎ ಗೈಡ್ಲೈನ್ ಫಾಲೋಡ್ ಬೈ ಈಚ್ ಕಂಪ್ಯೂಟರ್ ಫಾರ್ ಅ ಡೇಟಾ ಕಮ್ಯುನಿಕೇಷನ್. ಡೇಟಾ ಕಮ್ಯುನಿಕೇಟ್ ಮಾಡಬೇಕು ಅಂದಾಗ ಸರ್ವರಿಂದ ಕ್ಲೈಂಟ್ 1, ಕ್ಲೈಂಟ್ 2, ಕ್ಲೈಂಟ್ 3 ಈ ಥರ ಡಾಟಾ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಆ ಪ್ರೋಟೋಕಾಲ್ಸ್ನ ನಾವು ಫಾಲೋ ಅಪ್ ಮಾಡಲೇಬೇಕು. ಪ್ರೋಟೋಕಾಲ್ ಅಂದರೆ ರೂಲ್ ಅಥವಾ ಗೈಡ್ಲೈನ್ಸ್ ಅಂತ ಹೇಳ್ಬೋದು. ಪ್ರೋಟೋಕಾಲ್ ಸೂಟ್ ಈಸ್ ಎ ಸೆಟ್ ಆಫ್ ರಿಲೇಟೆಡ್ ಪ್ರೋಟೋಕಾಲ್ಸ್ ದಟ್ ಆರ್ ಲೇಡ್ ಡೌನ್ ಫಾರ್ ಅ ಕಂಪ್ಯೂಟರ್ ನೆಟ್ವರ್ಕ್. ಪ್ರೋಟೋಕಾಲ್ ಅಂದರೆ ರೂಲ್ ಗೈಡ್ಲೈನ್ಸ್ ಅಂತ ಹೇಳಿದೆ. ಪ್ರೋಟೋಕಾಲ್ ಸೂಟ್ ಅಂದರೆ ರಿಲೇಟೆಡ್ ಟು ಮೋರ್ ದೆನ್ ಒನ್ ರೂಲ್ ಅಂತ ಹೇಳ್ಬೋದು. ದ 2 ಪಾಪ್ಯುಲರ್ ಪ್ರೋಟೋಕಾಲ್ ಸೂಟ್ಸ್ ಆರ್ OSI ಮಾಡೆಲ್, TCP/IP ರೆಫರೆನ್ಷಿಯಲ್ ಮಾಡೆಲ್. ಇವೆರಡು ನಾನು ಪ್ರೀವಿಯಸ್ ವೀಡಿಯೋಸ್ದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇವೆರಡು ಪ್ರೋಟೋಕಾಲ್ ಸೂಟ್ ಅಂತ ಹೇಳ್ಬೋದು. ಓಪನ್ ಸೋರ್ಸ್ ಅಥವಾ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ ಮಾಡೆಲ್. ಇವೆರಡು ಪ್ರೋಟೋಕಾಲ್ ಸೂಟ್ ಎಲ್ಲಿ ಬರುತ್ತೆ? ಅಂಡರ್ ಅ ಸಾಫ್ಟ್ವೇರ್ ಕಾಂಪೊನೆಂಟ್ಸಲ್ಲಿ OSI ರೆಫರೆನ್ಷಿಯಲ್ ಮಾಡೆಲ್ ಮತ್ತು TCP/IP ಮಾಡೆಲ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ರಿಪೀಟರ್ ಬಗ್ಗೆ ನೋಡೋಣ. ಕಾಮನ್ ಕನೆಕ್ಟಿಂಗ್ ಡಿವೈಸ್ ಇದು. These are the network devices operating at a physical layer of OSI model that amplify or regenerate an incoming signal before retransmit. ಇದು OSI ರೆಫರೆನ್ಷಿಯಲ್ ಮಾಡೆಲ್ ಅಲ್ಲಿ ಫಿಸಿಕಲ್ ಲೇಯರ್, ಫಸ್ಟ್ ಲೇಯರ್ ಫಿಸಿಕಲ್ ಲೇಯರ್ ಅಲ್ಲಿ ಈ ರಿಪೀಟರ್ನ ಬಳಸ್ತಾರೆ. ಇದು ರಿಪೀಟರ್. ಇವೆಲ್ಲ ಕ್ಲೈಂಟ್ ಜೊತೆಗೆ ಈ ರಿಪೀಟರ್ನ ಬಳಸ್ತಾರೆ. ಯಾಕಂದ್ರೆ ಸಿಗ್ನಲ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಈ ರಿಪೀಟರ್ಸ್ನ ಬಳಸ್ತಾರೆ. ಇಲ್ಲೊಂದು ಇಮೇಜಲ್ಲಿ ಕಾಣ್ತಿದೆ, ರೇಡಿಯೋ ವೇವ್ಸ್ ಅಥವಾ ಯಾವುದೇ ಸಿಗ್ನಲ್ಸ್ ಆಗಿರಲಿ, ಇನ್ಕಮಿಂಗ್ ಸಿಗ್ನಲ್ಸ್ನ ಜನರೇಟ್ ಮಾಡ್ಕೊಳ್ಳುತ್ತೆ ಈ ರಿಪೀಟರ್ನ ಬಳಸ್ತಾರೆ. ಈ ಥರ ಸಿಗ್ನಲ್ನ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಅಥವಾ ಇನ್ಕಮಿಂಗ್ ಸಿಗ್ನಲ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ರೀಜನ್ರೇಟ್ ಮಾಡೋಕ್ಕೆ ಈ ಫಿಸಿಕಲ್ ಲೇಯರಲ್ಲಿ OSI ರೆಫರೆನ್ಷಿಯಲ್ ಮಾಡೆಲಲ್ಲಿ ರಿಪೀಟರ್ನ ಬಳಸ್ತಾರೆ. ನೆಕ್ಸ್ಟ್ ಟೈಪ್ಸ್ ಆಫ್ ರಿಪೀಟರ್ಸ್ ಯಾವ್ಯಾವು? ಅನಲಾಗ್ ರಿಪೀಟರ್ಸ್, ಡಿಜಿಟಲ್, ವೈರ್ಡ್, ವೈರ್ಲೆಸ್, ಲೋಕಲ್, ರಿಮೋಟ್. ಇಷ್ಟು ಟೈಪ್ಸ್ ಇದಾವೆ ರಿಪೀಟರ್ಸಲ್ಲಿ. ನೆಕ್ಸ್ಟ್ ಒನ್ ಹಬ್ಸ್ ಏನಂದ್ರೆ ನೋಡೋಣ. ಹಬ್ಸ್ ಆರ್ ನೆಟ್ವರ್ಕಿಂಗ್ ಡಿವೈಸ್. ಇದನ್ನು ನೆಟ್ವರ್ಕಿಂಗ್ ಡಿವೈಸ್ ಆಪರೇಟಿಂಗ್ ಎಟ್ ಅ ಫಿಸಿಕಲ್ ಲೇಯರ್ ಆಫ್ ದ OSI ರೆಫರೆನ್ಷಿಯಲ್ ಮಾಡೆಲ್. OSI ರೆಫರೆನ್ಷಿಯಲ್ ಮಾಡೆಲಲ್ಲಿ ಫಿಸಿಕಲ್ ಲೇಯರಲ್ಲಿ ಹಬ್ನ ಬಳಸ್ತಾರೆ. ಹಬ್ ಅಂದರೆ ಲೈಕ್ ಸರ್ವರ್ ಅಂತಲೇ ಹೇಳ್ಬೋದು. ದಟ್ ಆರ್ ಯೂಸ್ ಟು ಕನೆಕ್ಟ್ ಮಲ್ಟಿಪಲ್ ಡಿವೈಸಸ್ ಇನ್ ಎ ನೆಟ್ವರ್ಕ್. ಮಲ್ಟಿಪಲ್ ಡಿವೈಸಸ್ನ ಕನೆಕ್ಟ್ ಮಾಡೋಕ್ಕೆ ಈ ಹಬ್ನ ಬಳಸ್ತಾರೆ. ಯಾವ ಥರ ಸರ್ವರಿಂದ
ಮೋರ್ ದೆನ್ ಒನ್ ಕಂಪ್ಯೂಟರ್ನ ಕನೆಕ್ಟ್ ಮಾಡ್ಬೋದು ಅಥವಾ ಕ್ಲೈಂಟ್ಸ್ನ ಕನೆಕ್ಟ್ ಮಾಡ್ಬೋದು. ಅದೇ ಥರ ಹಬ್ ಇದ್ದಾಗ ಮಾತ್ರ ಮೋರ್ ದೆನ್ ಒನ್ ನೆಟ್ವರ್ಕ್ನ ನಾವು ಮಲ್ಟಿಪಲ್ ಡಿವೈಸಸಲ್ಲಿ ಕನೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಹಬ್ ಅಂತಾರೆ. ಇದು ಹಬ್, ಇದು ಸೆಂಡರ್ ಅಥವಾ ಸರ್ವರ್, ಇವೆಲ್ಲ ಕ್ಲೈಂಟ್ಸ್ ಅಥವಾ ರಿಸೀವರ್ಸ್ ಅಂತ ಹೇಳ್ಬೋದು. ಇವೆಲ್ಲ ಕ್ಲೈಂಟ್ಸ್ ಆರ್ ರಿಸೀವರ್ಸ್. ಇದು ಹಬ್ಬಿಂದ ಕ್ಲೈಂಟ್ ಹಬ್ ಸರ್ವರಲ್ಲಿ ಹಬ್ನ ಯೂಸ್ ಮಾಡಿಕೊಂಡು ಕ್ಲೈಂಟಿಗೆ ಶೇರ್ ಮಾಡ್ತಾರೆ. ಅದಕ್ಕೋಸ್ಕರ ಬ್ರಾಡ್ಕಾಸ್ಟಿಂಗ್ ಬೈ ಹಬ್ ಅಂತೇಳಿ ಈ ಇಮೇಜ್ ಡಿಸ್ಪ್ಲೇ ಮಾಡ್ತಿದೆ. ನೆಕ್ಸ್ಟ್ ಒನ್, ಹಬ್ಸಲ್ಲಿ 3 ಟೈಪ್ಸ್ ಇದಾವೆ: ಪ್ಯಾಸಿವ್ ಹಬ್ಸ್, ಆಕ್ಟಿವ್ ಹಬ್ಸ್, ಇಂಟೆಲಿಜೆಂಟ್ ಹಬ್ಸ್. ನೆಕ್ಸ್ಟ್ ಬ್ರಾಡ್ಕಾಸ್ಟಿಂಗ್ ಇನ್ ಕಂಪ್ಯೂಟರ್ ನೆಟ್ವರ್ಕ್ ಅನ್ನೋ ಟಾಪಿಕ್ ಬರುತ್ತೆ ನೆಟ್ವರ್ಕಿಂಗ್ ಕಾನ್ಸೆಪ್ಟಲ್ಲಿ. ಬ್ರಾಡ್ಕಾಸ್ಟ್ ಅಂದ್ರೆ ಏನಂದರೆ, ಬ್ರಾಡ್ಕಾಸ್ಟಿಂಗ್ ಇನ್ ಕಂಪ್ಯೂಟರ್ ನೆಟ್ವರ್ಕ್ ಇಸ್ ಎ ಗ್ರೂಪ್ ಆಫ್ ಕಮ್ಯುನಿಕೇಷನ್, ಮೋರ್ ದೆನ್ ಒನ್ ಕಮ್ಯುನಿಕೇಷನ್, ಮೋರ್ ದೆನ್ ಒನ್ ನೆಟ್ವರ್ಕ್ ಕಮ್ಯುನಿಕೇಷನ್ಗೆ ಬ್ರಾಡ್ಕಾಸ್ಟ್ ಅಥವಾ ಬ್ರಾಡ್ಕಾಸ್ಟಿಂಗ್ ಅಂತ ಕರೀತಾರೆ. ವೆರಾಸ್ ಎ ಸೆಂಡರ್ ಸೆಂಡ್ಸ್ ಡೇಟಾ, ರಿಸೀವರ್ ರಿಸೀವ್ಸ್ ಡೇಟಾ ಸೈಮಲ್ಟೇನಿಯಸ್ಲಿ. ಈ ಬ್ರಾಡ್ಕಾಸ್ಟ್ ಕಾನ್ಸೆಪ್ಟಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಸೆಂಡರು ಫೈಲ್ಸ್ ಅಥವಾ ಫೋಲ್ಡರ್ಸ್ನ ಸೆಂಡ್ ಮಾಡಬೇಕಾದ್ರೆ ರಿಸೀವರ್ನು ರಿಸೀವ್ ಮಾಡ್ಕೊಳ್ತಿರ್ತಾನೆ. ಎಟ್ ಅ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ಬೋತ್ ವರ್ಕ್ ಆರ್ ಡೂಯಿಂಗ್. ಎರಡು ವರ್ಕ್ ಒಂದೇ ಸಲ ನಡಿಬೇಕಾದಾಗ ಅದನ್ನು ಬ್ರಾಡ್ಕಾಸ್ಟ್ ಅಂತ ಕರೀತಾರೆ. ದಿಸ್ ಈಸ್ ಆ್ಯನ್ ಆಲ್ ಟು ಆಲ್ ಕಮ್ಯುನಿಕೇಷನ್, ಒನ್ ಟು ಒನ್ ಅಲ್ಲ, ಆಲ್ ಟು ಆಲ್ ಕಮ್ಯುನಿಕೇಷನ್ ಮಾಡೆಲ್ ವೇರ್ ಈಚ್ ಸೆಂಡಿಂಗ್ ಡಿವೈಸಸ್ ಟ್ರಾನ್ಸ್ಮಿಟ್ಸ್ ಡೇಟಾ ಟು ಆಲ್ ಅದರ್ ಡಿವೈಸಸ್ ಇನ್ ಅ ನೆಟ್ವರ್ಕ್ ಡೊಮೈನ್. ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡೇಟಾ ಅಥವಾ ಫೈಲ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದು ಸೆಂಡ್ ಮಾಡಬೇಕು, ಇನ್ನೊಂದು ರಿಸೀವ್ ಮಾಡ್ಕೊಳ್ಳೋಕ್ಕೆ ವೇಟ್ ಮಾಡಬೇಕು. ಆದರೆ ಈ ಬ್ರಾಡ್ಕಾಸ್ಟ್ ಕಾನ್ಸೆಪ್ಟಲ್ಲಿ ಸೆಂಡ್ ಮಾಡೋ ಕ್ಲೈಂಟ್ಸ್ ಸೆಂಡ್ ಮಾಡ್ಬೋದು, ರಿಸೀವ್ ಮಾಡೋರು ರಿಸೀವ್ ಮಾಡ್ಬೋದು. ಎಟ್ ಅ ಸೈಮಲ್ಟೇನಿಯಸ್ ಟೈಮಲ್ಲಿ ನಾವು ಗ್ರೂಪ್ ಆಫ್ ಕಮ್ಯುನಿಕೇಷನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಬ್ರಾಡ್ಕಾಸ್ಟಿಂಗ್ ಕಾನ್ಸೆಪ್ಟ್ನ ಬಳಸ್ತಾರೆ. ಇಟ್ ಎನ್ಶ್ಯೂರ್ಸ್ ದ ಬೆಟರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆ್ಯಂಡ್ ಫಾಸ್ಟರ್ ಡೆಲಿವರಿ ಇನ್ ಕಂಪ್ಯಾರಿಸನ್ ಟು ಸರಲ್ ಯೂನಿಕಾಸ್ಟ್ ಕಮ್ಯುನಿಕೇಷನ್. ಇದು ಬೆಟರ್ ಯುಟಿಲೈಸೇಷನ್ ಆಗ್ತಿದೆ ರಿಸೋರ್ಸಸ್ದು. ಅದಕ್ಕೋಸ್ಕರ ಇದು ಫಾಸ್ಟಾಗಿ ಡೆಲಿವರಿ ಆಗ್ತಿದೆ. ಇಟ್ ಮೀನ್ಸ್ ಟ್ರಾನ್ಸ್ಫರ್ ಮಾಡೋಕ್ಕೆ, ಡೇಟಾನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೈಗ್ರೇಟ್ ಮಾಡೋಕ್ಕೆ, ಟ್ರಾನ್ಸ್ಫರ್ ಮಾಡೋಕ್ಕೆ ಈ ಬ್ರಾಡ್ಕಾಸ್ಟಿಂಗ್ ಕಾನ್ಸೆಪ್ಟ್ ಕಂಪ್ಯೂಟರ್ ನೆಟ್ವರ್ಕಲ್ಲಿ ಬೆಟರ್ ಯುಟಿಲೈಸೇಷನ್ ಆಗ್ತಿದೆ ಯೂಸಿಂಗ್ ಅ ಕಂಪ್ಯೂಟರ್ ರಿಸೋರ್ಸಸ್. ಇದು ಬ್ರಾಡ್ಕಾಸ್ಟಿಂಗ್ ಈಸ್ ಶೋನ್ ಇನ್ ದ ಫಾಲೋವಿಂಗ್ ಫಿಗರ್. ಇದು ಬ್ರಾಡ್ಕಾಸ್ಟಿಂಗ್ ಇಮೇಜ್. ಇಲ್ಲಿ ಬ್ರಾಡ್ಕಾಸ್ಟ್ ಸೆಂಡರ್ ಅಂದರೆ ಸರ್ವರ್, ರೂಟರ್ನ ಯೂಸ್ ಮಾಡಿಕೊಂಡು ಕನೆಕ್ಟಿಂಗ್ ಡಿವೈಸಸ್ನ, ಇದು ಕನೆಕ್ಟಿಂಗ್ ಡಿವೈಸಸ್ ಕಾಂಪೊನೆಂಟ್ಸ್ನ ಯೂಸ್ ಮಾಡಿಕೊಂಡು ಕ್ಲೈಂಟ್ಸಿಗೆ ಸೆಂಡ್ ಮಾಡ್ತಿದ್ದಾನೆ. ಇವ್ರು ಸೆಂಡ್ ಮಾಡ್ತಿದ್ದಾರೆ, ಇವ್ರು ರಿಸೀವ್ ಮಾಡ್ತಾರೆ. ಅಟ್ ಅ ಸೈಮಲ್ಟೇನಿಯಸ್ ಟೈಮಲ್ಲಿ ರಿಸೀವ್ ಮಾಡೋಕ್ಕೆ ಆ ಬ್ರಾಡ್ಕಾಸ್ಟ್ ಅಂತ ಕರಿತೀವಿ. ಈ ನೆಟ್ವರ್ಕಿಗೆ ಬ್ರಾಡ್ಕಾಸ್ಟಿಂಗ್ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರಿತೀವಿ. ಇವೆಲ್ಲ ನೆಟ್ವರ್ಕ್ ರಿಸೀವ್ ಮಾಡ್ತಿದ್ದಾವೆ, ಇವೆಲ್ಲ ಈ ಸರ್ವರ್ ಸೆಂಡ್ ಮಾಡ್ತಿದ್ದಾನೆ, ಕ್ಲೈಂಟ್ಸ್ ಎಲ್ಲ ರಿಸೀವ್ ಮಾಡ್ತಿದ್ದಾರೆ ಎಟ್ ಅ ಸೇಮ್ ಸೈಮಲ್ಟೇನಿಯಸ್ ಟೈಮಲ್ಲಿ. ಅದಕ್ಕೋಸ್ಕರ ಈ ಕಂಪ್ಯೂಟರ್ ನೆಟ್ವರ್ಕ್ನ ಬ್ರಾಡ್ಕಾಸ್ಟಿಂಗ್ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಬಸವ ಐಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.